ಗಾಯ್ಸ್ ನೀವು ದಿನ ಬೆಳಿಗ್ಗೆ ಎದ್ದ ತಕ್ಷಣ ತಿಂತಿರಲ್ಲ ಉಪ್ಪು, ಆ ಉಪ್ಪು ಮಾಡೋ ಜಾಗನೇ ಇದು. ಇದೆಲ್ಲ ಐತ್ ನೋಡ್ರಿ, ಇದೆಲ್ಲ ಉಪ್ಪು ನೋಡ್ರಿ. ಅದೇ ಉಪ್ಪು. ಅಯ್ಯೋ ಕರೆ ಮಣ್ಣು ಹತ್ತಿ ಬಿಡ್ಸಲ್ಲ ಗಾಯ್ಸ್. ಇಲ್ಲೇ ಐತ್ ನೋಡ್ರಿ ಗುಹೆ. ಗಾಯ್ಸ್ ಈ ಗುಹೆ ಒಳಗೆ ಶಿವಲಿಂಗ ಐತಂತೆ. ಹೋನ ಚಪ್ಲಿ ಗಿಪ್ಲೆಲ್ಲ ತೆಗ್ವಿ ಕಸುವಾಗಿ. ಫುಲ್ಲು ತಣ್ಣಗೆ. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಹೊಂಟಿವಿ ಕುಂಬಿಟಾಕೆ ನಾನು ಮತ್ತೆ ನಮ್ಮಣ್ಣ. ಕೋಲ್ಡ್ ಸ್ಟಾರ್ಟು ಮಾಡೀನಿ. ಹೋಗ್ಬರ್ರಿ. ಒಳ್ಳೆ ಚಳಿ ಇತ್ತು ಅಂತ ಸ್ವಲ್ಪ ಲೇಟಾಗೆ ಹೊಂಟಿವ ಗಾಯ್ಸ್. ಇಲ್ಲ ಈಗ ಜಸ್ಟ್ ಹೊನ್ನಾವರ ಬಂದಿವ. ಮೈಲೇಜ್ ಕೊಡ್ತಲ್ಲ ಹಂಗಂತ. ಅದೇ ಇಳಿದೇ ಇಲ್ಲ, ಕಡ್ಡಿ ಇಳಿದೇ ಇಲ್ಲ ಗಾಯ್ಸ್. ನೋಡ್ರಿ 34 ಹೊರಟಿದೆ ಇದ್ರಕ್ಕೆ, ಹೊನ್ನಾವರ ಘಾಟ್ ಇದ್ರಕ್ಕೆ. ಆ ಘಾಟ್ ಸೆಕ್ಷನ್ಗೆ ಹೊರಟಿದ್ವಿ ಅಂದರೆ ನಾವು ಇಳಿಸಿಲ್ಲ ಜಾಸ್ತಿ. 70, 60, 70, 60, 70 ಅಲ್ಲ ಕೊಡ್ತಿದ್ದೆ ಅವಾಗ. 2-3 ಗಾಯ್ಸ್, 2-3. ನಾ ಇನ್ನೊಂದ್ರ ಮೇಲೆ ಇನ್ನೊಂದು ಹಾಕಿನಿದ್ದೆ, ಅದು ಒಳಗಿಟ್ಟಿನಿ, ಬ್ಯಾಗ ಹಾಕಿನಿ. ಕರೆಕ್ಟಾಗಿ ಶಾರ್ಪ್ 10 ಶಾರ್ಪ್ 10 ಗಂಟೆಗೆ ಕುಂಟ ಇದೀವ. ಇಲ್ಲಿ ಒಬ್ರಿಗಾಗಿ ಕಾಯ್ತಾ ಇದೀವ, ಮಹೇಶ್ ಸಿಟಿ ಬ್ಲಾಗ್ಸ್ ಅಂತ. ಇವತ್ತಿನ ಬ್ಲಾಗ್ ಗಾಯ್ಸ್ ಕ್ರೇಜ್ ಆಗಿರ್ತಿದ್ ಮಾತ್ರ. ಹಿಡನ್ ಸ್ಪಾಟಿಗೆ ಕರ್ಕೊಕೊಂಡಿ ಅಂದ್ರೆ ಅದಕ್ಕೆ ಬಂದೀವ. ಸ್ಟೇಟನ್ ಆಗಿರಿ ಗಾಯ್ಸ್. ನಮ್ಮ ಫಾಲೋವರ್ಸ್ದು ಸುಜುಕಿ ಸಮುರಾಯಿ ಓಡ್ಸಾನೆ ಇವಾಗ. 2 ಸ್ಟ್ರೋಕ್ ಅಂದರೆ ಏನೋ ಒಂಥರ ಕ್ರೇಜ್. ಏನ್ ಸೌಂಡ್ ಅಂತ ಹೇಳ ನೋಡೋ ಒಂದ್ಸರಿ ಸೌಂಡ. ಬರ್ತಾ ಹೊನ್ನವರ ಘಾಟಗೆ ಗಾಡಿ ಬಗ್ಸಿ ಹೊಡ್ತು ಕಿಲೋ ತೇದ ಹುಡುಗಿ ಅದೇ. ಎಲ್ಲಿ ಪೂರ್ತಿ ಇನ್ನೇನ್ ಗ್ಯಾಪೇ ಅಲ್ಲ, ಅಷ್ಟೆಲ್ಲ ಬಗ್ಸಿಬಿಟ್ಟಿನಿ ಅದೇ. ಎಲ್ಲರೂ ನಮ್ಮ ಕುಮಟಾ ಫಾಲೋರು. ಹಾಯ್ ಅನ್ರಿ ಬ್ರೋ ಒಂದ್ಸಲಿ ಎಲ್ಲ. ಹಾಯ್ ಅನ್ರಿ ಬ್ರೋ. ಗೈಸ್ ಫೈನಲಿ ಗೋಕರ್ಣ ಬಂದಿವ. ನಮ್ಮ ಜೊತೆ ನೋಡ್ರಿ ಮಹೇಶ್ ಸಿಟಿ ವ್ಲಾಗ್ಸ್ ಅವ್ರು ಇದಾರೆ. ಹೌದು ಗಾಯ್ಸ್, ಇಲ್ಲೇ ನೋಡ್ರಿ ಉಪ್ಪಿದ್ ಮಾಡೋದು. ಗಾಯ್ಸ್ ನೀವು ದಿನ ಬೆಳಿಗ್ಗೆ ಎದ್ದ ತಕ್ಷಣ ತಿಂತಿರಲ್ಲ ಉಪ್ಪು, ಆ ಉಪ್ಪು ಮಾಡೋ ಜಾಗನೇ ಇದು. ಇದೆಲ್ಲ ಐತ್ ನೋಡ್ರಿ, ಇದೆಲ್ಲ ಉಪ್ಪು ನೋಡ್ರಿ. ಅದೇ ಉಪ್ಪು. ಅಯ್ಯೋ ಕರೆ ಮಣ್ಣು ಹತ್ತಿ ಬಿಡ್ಸಲ್ಲ ಗಾಯ್ಸ್. ಇದೇ ಗೇಟು, ಬಿಡ್ತಾರೆ ಎಲ್ಲ ಡೌಟು. ಬ್ರೋ ಗಾಡಿ ನುಗ್ಸ್ಬಿಡ ಬರ್ರಿ. ಅವ್ರೇನಾರು ಒಬ್ಬ ಇದ್ರೆ ಬೈಸಿ ಬ್ರೋ ಅಷ್ಟೇ. ಅಣ್ಣ ನೋಡ್ಬೋದಾ ಅಂಕಲ್? ಇವಾಗ ಮಾಡಲ್ಲ ಉಪ್ಪನ ತಯಾರು ಮಾಡ್ಲಿಕ್ಕೆ ಲೇಟ್ ಇದೆ. ಎಲ್ಲ ನೀರು ಬಿಡಬೇಕು, ಫೀಡ್ ಮಾಡ್ಬೇಕು ಅದಕ್ಕೆ. ಎಲ್ಲ ನಮಗೆ ಬಹಳಷ್ಟು ಕೆಲಸ ಇದೆ ಅದಕ್ಕೆ. ನೀರು ಬಿಟ್ಕೊಂಡು ಉಪ್ಪು ಆಗೋದಿಲ್ಲ. ಅಲ್ಲಿ ಮಧ್ಯ ಒಂಥರ ಗುಂಡಿ ಏನೋ ಅದು ಪ್ಲಾಟ್ಫಾರ್ಮ್ ಉಪ್ಪು ಶೇಖರಣೆ ಮಾಡೋದು. ಓ ಅಲ್ಲೇ ಶೇಖರಣೆ ಮಾಡ್ತೀರಾ? ಹೋಗ್ಬೋದು ಅಲ್ಲಿ? ಜಾರ್ತದೆ, ಅದು ಸ್ಲಿಪ್ ಆಗ್ತದೆ. ಈಗ ನೋಡ್ರಿ ಎಲ್ಲ ಹಿಂಗೆ ಕಣ ಹಾಕಿಟ್ಟಾರೆ. ಇವಾಗ ಎಲ್ಲ ರೆಡಿ ಮಾಡ್ತಾರೆ. ಇವಾಗ ಒಂದಿಷ್ಟು ರೆಡಿ ಮಾಡ್ಯಾರಿ. ಇದೇ ಇಲ್ಲಿ ಉಪ್ಪಿನ ಅಂಶ ಇದಾವೆ. ವೈಟ್ 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 ಐತಲ್ಲ, ಉಪ್ಪಿನ ಅಂಶ ಐತಲ್ಲ ಗಾಯ್ಸ್. ಇಲ್ಲೇ ಐತ್ ನೋಡ್ರಿ ಎಣ್ಕೆ ಅಪ್ಪು. ಇದನ್ನೆಲ್ಲ ನಾವು ಫೆಬ್ರವರಿ 15 ನಂತರ ಬಂದೇ ಮಾಡ್ಬೇಕು. ಇವಾಗ ನೋಡಿದ್ರೆ ಅರ್ಥ ಆಗತ್ತಲ್ಲ, ನಂಗೂ ಅರ್ಥ ಆಗಲ್ಲ, ನೋಡ ನಿಮ್ಗೂ ಅರ್ಥ ಆಗೋದಿಲ್ಲ ಗಾಯ್ಸ್. ಈಗ ವಾಟರ್ ಟೆಸ್ಟ್ ಮಾಡೋಣ ಲೈಟಾಗೆ. ಭಾರಿ ಉಪ್ಪು ಐತಿ. ನೀವು ದಿನ ಬೆಳಿಗ್ಗೆ ಎದ್ದ ತಕ್ಷಣ ತಿಂತಿರಲ್ಲ ಉಪ್ಪು, ಆ ಉಪ್ಪು ಮಾಡೋ ಜಾಗನೇ ಇದು. ಸಮುದ್ರದ ನೀರು ಇರ್ತೈತಲ್ಲ, ಅದು 3 ಡಿಗ್ರಿ ಇರ್ತೈತಿ. ಅದರಿಂದ 9% ಇನ್ಕ್ರೀಸ್ ಮಾಡಿ ಒಂದ್ ಲೇಯರ್ ಕ್ರಿಯೇಟ್ ಆಗೈತಿ. ಆ ಲೇಯರ್ ನ ತೆಗೆದು ಉಪ್ಪು ಮಾಡ್ತಾರೆ. ನಿಮ್ದು ಇದೇ ಊರೇ ಅಣ್ಣ? ಯಾವಾಗಿಂದ ಉಪ್ಪು ತೆಗಿಯೋದು? ಇವಾಗ ಹಿಂಗೆ ಎಲ್ಲದನ್ನು ಕಣ ಕಣ ಮಾಡಿಡೋದು. ಹಂಗೆ ಆ ಕೆಸರು ಮಣ್ಣಾಕಿ ಇದ್ ಲೆವೆಲ್ ಮಾಡ್ತೀರಿ. ಹೆಂಗ್ ಕೊಡ್ತಾರೆ ನಿಮಗೆ ಪೇಮೆಂಟ್ ಎಲ್ಲ? ಯಾಕಣ ಹೆಣ್ಣಾಳಿಗೆ ಬೇರೆ ಗಂಡಾಳಿಗೆ ಬೇರೆ ಇರ್ತೈತಾ? ಸೇಮ್ ಎಲ್ಲ ಸೇಮಾ? ನಮ್ ಕಡೆ ಎಲ್ಲ ಮಣ್ಣೂರಕ್ ಬಂದ್ರೆ ಗಂಡಾಳಿಗೆ ಬೇರೆ ಹೆಣ್ಣಾಳಿಗೆ ಬೇರೆ ಇರ್ತೈತಿ. ನಮ್ ಕಡೆ ಒಂದು 500-600 ಅನ್ಸೈತಿ. ಗಂಡಿಗೆ ಜಾಸ್ತಿ, ಗಂಡಾಳಿಗೆ. ಹೆಣ್ಣಾಳಿಗೆ ಸ್ವಲ್ಪ ಕಡಿಮೆ. ಗಂಡಾಳಿಗೆ ಒಂದು 600-700 ಇದ್ರೆ ಹೆಣ್ಣಾಳಿಗೆ ಒಂದು 500 ಇರ್ತೈತಿ. ನಿಮ್ದು ಕಾಯಿಮ್ಮ? ಮಳೆಗಾಲದಾಗ ಎಂತ ಮಾಡ್ತೀರಿ? ಮನೆಗೆ ಇರ್ತೀರ? ನಿಮ್ದು ಜಮೀನ್ ಗಿಮೀನು? ಇದೇ ಕೆಲಸ ಆರಾಮಾಗಿರೋದು ಮಳೆಗಾಲದಾಗ. ಫುಲ್ ದುಡ್ಡು ಮಾಡಿದ್ರಕ್ಕೆ. ದುಡ್ಡು ಮಾಡಕ್ ಆಗಲ್ಲ, ಇದು ಅಷ್ಟೆಲ್ಲ ಸ್ಯಾಲರಿ ಇಲ್ಲ. ಫುಲ್ ಕೆಲಸ. ಫುಲ್ ಕೆಲಸ. ನಿಮಗೆ ಊಟ ಎಲ್ಲ ಇವರೇ ಕೊಡ್ತಾರ ಇಲ್ಲ ನಿಮ್ದೇನಾ? ನಿಮ್ದೇ ಊಟನಾ? ಮನೆ ಇಲ್ಲೇನಾ ನಿಮ್ದು? ಸರಿ ಅಣ್ಣ ಗೊತ್ತು, ಬಾಯ್. ಥ್ಯಾಂಕ್ಸ್ ಅಣ್ಣ. ಹೆವಿ ಅಂದ್ರೆ ಹೆವಿ ಟ್ರಾಫಿಕ್. ನಾನಂತೂ ಇದನ್ನ ಎಲ್ಲೆಲ್ಲ ಹೊಗ್ಸಿಂದೆಲ್ಲ ಬಂದ್ಬಿಟ್ಟೆ. ಅವ್ರು ಮಹೇಶ್ ಅಂತೂ ಬರ್ಲೇ ಇಲ್ಲಪ್ಪ ಅಣ್ಣ. ಅಲ್ಲೇ ನಾವು ಅಲ್ಲಿ ಕ್ರಾಸ್ ತಗೊಂಡು ಇತ್ಲಾ ಬಂದ್ವಿ. ಅದಕ್ಕೆ ಬಂದಿರೋದೆ ಅಲ್ಲೇ ಇದಾರದೆ. ಹೊಗ್ಸಿನ್ ಬರ್ತಾರೆ. ನಾವು ಕೇಳ್ಬೇಕೆ ಇದ್ರಕ್ಕೆ ಎಲ್ಲೆಲ್ಲ ಮಟ್ಟಿ ಗಿಟ್ಟಿನೆಲ್ಲ ನುಗ್ಸ್ಬಿಟ್ಟೆ. ಫಸ್ಟ್ ಪಿ ಪಿ ಆಫ್ ಮಾಡಿಸಿದ್ರೆ ಸರಿಯಾಗುತ್ತೆ. ಆದ್ರೂ ಕ್ರೇಜ್ ಇತ್ತಲ್ಲ ಅಣ್ಣ ಅಲ್ಲಿ ಎಳ್ಕೊಂಡ್ ಬಂದಿದ್ದು. ಒಳ್ಳೆ ಏನಂತೀರಿ, ಸಾಲ ಗಾಡಿ ನಿಂತಿದ್ವು. ಚರಂಡಿ ಗಿರಂಡಿಗೆಲ್ಲ ಹೋಗ್ಸಿ ತಂದ್ಬಿಟ್ನಪ್ಪ ನಾನಂತೂ. ಏನಿವೆ ಫಸ್ಟ್ ಫೋಟೋ ಬ್ಲಾಗ್ ಸೆಟಪ್ ಮಾಡ್ಕೋಬೇಕು, ಅಂದ್ರೆ ಆಗಲ್ಲ. ರೂಮ್ ಬೇಕಾ? AC ಇದೆ ಬ್ರೋ, ಬೇಕಾದ್ರೆ AC ನಾನ್ AC. ಗಾಯ್ಸ್ ಇಲ್ಲೆಲ್ಲರೂ ಟೂರಿಸ್ಟ್ ಪ್ಲೇಸಿಗೆ ಬಂದ್ಬಿಟ್ರೆ ರೂಮ್ ಬೇಕಾ ಸರ್ ಅಂತಾರೆ. ರೂಮ್ ಬೇಕಾ? ರೂಮ್ ಪೊಲೀಸ್ ಸ್ಟೇಷನ್ ಐತಿ.
ಇಲ್ಲಿ ಫ್ರೀ ರೂಮ್ ಇಲ್ಲಿ ದುಡ್ಡೇ ಕೊಡೋದು ಬೇಡ ರೂಮಿಗೆ. ಎಲ್ಲಿ ನೋಡ್ರಿ ಜನಸಂಖ್ಯೆ ಜಾಸ್ತಿ ಆಯ್ತು ಅಂತ ಗೋಕರ್ಣ ಬಂದ್ರೇನೆ ಗೊತ್ತಾಗ್ಬಿಡ್ತೈತಲ್ಲ. ಇಂಡಿಯನ್ ಪಾಪ್ಯುಲೇಷನ್ ಚೈನಾನು ಮೀರ್ಸಿದೆ ಅಂತ. ಗೈಸ್ ಇದು ಓಮ್ ಬೀಚ್ ಹೋಗೋ ರೂಟ್ ಅಂತ ಇದು. ಅದಕ್ಕೆ ಮುಕ್ಕಳರಿ ಜನ ಅದೇ ನಡ್ಕೊ ಹೋಗ್ತಾ ಇರೆ. ಸರ್ ರೂಮ್ ಬೇಕಾ ಅಂತೆ. ಇದು ನೋಡ್ರಿ ಇಲ್ಲಿ ಹಾಯ್ ಗೋಕರ್ಣ ಅಂತ ಫಾರಿನರ್ಸ್ ಅವ್ರಿಗೆ ಐತದೆ ಹುಬ್ಬೆಲ್ಲ ಇದೆ. ನಂಗೆ ದಮ್ಕರ್ಗೆ ಬಾರಿ ಲವ್ ಎಂತಿದ ತಿನ್ನಕ್ಕೆ. ಇದು ಗಂಡ ಹೆಣ್ಣು ಇದು ಹೆಣ್ಣು. ಓ ಎಂತ ಹೆಸರು ಅಂತ ಹೇಳೋನು ಲಕ್ಷ್ಮಿ. ಲಕ್ಷ್ಮಿ ಹಸಿ ನೋಡಿಲ್ಲಿ ಅಣ್ಣ ಇದು ಮಲ್ನಾಡ್ ಗಿಡ ತಳಿ ಅನ್ಸುತ್ತೆ ಕಣ. ಹಾಗೆ ಕೊಡ್ತಾನ ಕರೆದಿದ್ರೆ ಹಾಲು ಕರೆದು ಬಿಡ್ಬೇಕಲ್ಲ ಬಾಟ್ಲಿ ಹಿಡ್ಕೊಂಡು. ಬಾಯ್ ತಟ ಹೊಂಟಿವ ಓಮ್ ಬೀಚ್ ಹೋಗ್ಬರೋಣ ಅಣ್ಣ. ಓಮ್ ಬೀಚ್ ಬಂದ್ಬಿಡೋಣ. ಬೀಚು ಹಸಿ ನೋಡ್ರಿ ಎಂತ ತಿನ್ನಾಗ ಹಿಡ್ಕೋಬೇಕು ನಾವು. ಈ ಲೇಕಿ ಗೋಸ್ವಾಮಿ ತರ ಪೆಟ್ರೋಲ್ ಕೊಡ್ದೋದ್ರು ಜನಕ್ಕೆ. ಇಂಥವಕ್ಕೆಲ್ಲ ಬಾಳೆಹಣ್ಣು ಕೊಡೋಕಾರು ಬಾಳೆಹಣ್ಣು ಹಿಡ್ಕೋಬೇಕಲ್ಲ ಬ್ಯಾಗಾಗೆ. ಗೈಸ್ ಈ ಬ್ಯಾಗ್ ಯಾವನ್ ಹಾಕಿತಾನೆ ಅಂತ ಹಾಕಿ ದೇಸಿ ಜುಗಾಡ್ ಮಾಡಿ ನೋಡ್ರಿ. ಹಾಕು ಉಸರ್ಗೊಂಡ್ ಬೇಡ ಮತ್ತೆ ಯಾವನಾರು ಕಳ್ಳ ಕಡೆ ಎಳ್ದು ಬಿಟ್ರೆ ಬೇಕಂತ ಕಷ್ಟ ಆಗೈತಿ ಗೈಸ್. ಹೆಂಗ್ ಕಟ್ತೀವಿ ನೋಡ್ರಿ ನಾವು ಬಾಯ್ಸ್ ಗೊತ್ತಲ್ಲ ಏನಾರು ಒಂದ್ ಜುಗಾಡ್ ಮಾಡ್ತಾ ಇರ್ತೀವಿ. ಉದ್ರಿ ಹೊತ್ತಾ 2 ಹುಡಿದವು ಅಷ್ಟೇ. ಹೆಡ್ಫೋನ್ ಒಂದ್ ಐತಿ ಕಾಸ್ಟ್ಲಿ ಅಂತ ಇರೋದು ಅದೊಂದೇ. ಏನ್ ಚಾನ್ಸೇ ಇಲ್ಲಪ್ಪ ಬೀಳಕ್ಕೆ. ವಾಪಸ್ ಎಲ್ಲರೂ ಬಂದ್ಬಿಟ್ರೆ ವಾಪಸ್ ಬಂದ್ರೆ ಕಸಿವ ಕಟ್ತೀವಿ ನೋಡ್ರಿ. ಅಣ್ಣ ಹೇಳಿ ಗಾಯ್ಸ್ ನೋಡ್ರಿ ಹಿಂದ್ ಬ್ಯಾಗ್ ಎಲ್ಲ ಕಟ್ಕಿಂದು ಬ್ರೋ ಉಜ್ರೋಗ್ಬಿಟ್ರೆ ಹೇಳ್ರಿ ಗಾಯ್ಸ್. ಇಲ್ಲಿ ಎಲ್ಲ ಗಂಡು ಹೆಣ್ಣು ಬಂದಾರೆ. ನಾ ನೋಡ್ರಿ ಅಣ್ಣ ತಗೋ ಬಂದಿವಪ್ಪ ಗಾಯ್ಸ್. ಬಂದಿ ನೋಡ್ರಿ ಓಮ್ ಬೀಚಿಗೆ. ಹ್ಯಾಪಿ ಕ್ರಿಸ್ಮಸ್ ಮೇರಿ ಕ್ರಿಸ್ಮಸ್. ನಾನು ಫಸ್ಟ್ ಬರ್ತಾ ಇರೋದು ಓಮ್ ಬೀಚಿಗೆ. ಗಂಡು ಹುಡ್ರಕ್ಕಿ ನಾವ್ ಎಂತೂ ಇಲ್ಲ ಅನ್ಸುತ್ತೇನಾ ಅಂಟಿ. ಹೆಂಗೆ ಸೌಂದೆಕಾಯಿ 50 ರೂಪಾಯಿ ಪ್ಲೇಟಾ? ಬೇಡ ಬಿಡ್ರಿ 50 ರೂಪಾಯಿ 2 ಸೌಂದೆಕಾಯಿ. ನಮ್ಮೂರ 5 ಬರ್ತಾವ ಅವ ಗಾಯ್ಸ್. ಮಸ್ತ್ ಐತ್ ಮಾತ್ರ ಅಲ್ಲ ಏನೋ ಒಂಥರ ಐತಲ್ಲ ವೈಬು ಗಾಯ್ಸ್. ಇದೇ ನೋಡ್ರಿ ಓಮ್ ಬೀಚ್. ಅಣ್ಣ ಕಲ್ಕೋರೆ ಕಲ್ಲು ಇಲ್ಲಿದಾವಲ್ಲ ಗಾಯ್ಸ್. ನೋಡ್ರಿ ಇಲ್ಲಿ ಮಧ್ಯ ಕಲ್ಕೋರೆ ಕಲ್ಲು ಗಾಯ್ಸ್. ಇಂಥದೊಂದು ನಾನು ಹಾಕಿ ಹೋಗು ಕುತ್ಕಿ ಹಾಕಿನಕ್ಕೆ ಗಾಯ್ಸ್. ಆವಾಗಿಂದ ಹುಡುಕ್ತಾ ಇದೀನಿ ಗಂಡ್ ಜಾತಿ ಹಾಕಿನದು ಒಂದು. ಯಾವ್ದು ಗಾಯ್ಸ್ ಸಿಕ್ತಿವ್ ಮಣಿ ಗಾಯ್ಸ್. ಈ ಮಣಿ ಹಾಕಿಲ್ಲ ಒಂದ್ಸಲಿ. ಎಷ್ಟು ಅಂಟಿ ಇದು ಒರಿಜಿನಲ್ ಮುತ್ತ. ಇಲ್ಲಿ ರೋಡಾಗಿ ಇಟ್ಕೊಂಡಿರಲ್ಲ ಎಷ್ಟದು? 3500 ರೂಪಾಯಿ. ಇಲ್ಲ ಬೇಡ ಇಷ್ಟೆಲ್ಲ ಕಾಸ್ಟ್ಲಿ. ನನ್ ಕುತ್ಕಿ ಬೇಡ. ಮುತ್ತಿನ ಅಂದ್ಬಿಟ್ರಪ್ಪ ತಲೆಗೆ ಶೂಟ್ ಆಗಿಬಿಟ್ರು. ಮುತ್ತಿನ ಅಂದ್ಬಿಟ್ರಪ್ಪ ಆಗ್ತಲ್ಲಪ್ಪ ಬಿಸ್ಲು. ಕೆಟ್ಟು ಕೊಳಕ ಬಿಸ್ಲಪ್ಪ ಇದಂತೂ. ಮಸಾಜ್ ಎಲ್ಲ ಉಂಟಂತೆ. ಮಸಾಜ್ ಅಲ್ಲಿ ಕಣ್ಣು ಅಲ್ಲಿಗೆ ಹೋಗ್ಬಿಡ್ತಾವಲ್ಲ ಬಂದ ತಕ್ಷಣ. ಗಸ್ ಮಸ್ತ್ ಆತ್ ಮಾತ್ರ ಆಫ್ ರೋಡ್. ಇನ್ನೂ ಆಫ್ ರೋಡ್ ಇರ್ಬೇಕಿತ್ತದೆ. ಪಾಪ ನಮ್ ಗಾಡಿ ಪಾರ್ಟ್ ಸರ್ವಿಸ್ ಆಗಲ್ಲ. ಫುಲ್ ಆಫ್ ರೋಡಿಂಗ್ ಹೊಡಿತಾ ಇದೀವಪ್ಪ ಗಾಯ್ಸ್. ಇಲ್ಲ ಐತ್ ನೋಡ್ರಿ ಗುಹೆ ಗಾಯ್ಸ್. ಈ ಗುಹೆ ಒಳಗೆ ಶಿವಲಿಂಗ ಐತಂತೆ. ಹೋನ ಚಪ್ಲಿ ಗಿಪ್ಲಿ ಎಲ್ಲ ತೆಗ್ದಿವ್ ಕಸುವಾಗಿ. ಫುಲ್ ತಣ್ಣಗದ ತೂತ ಗೀತ ಇದ್ಬಿಟ್ಟ ಒಲೆ ಮಧ್ಯ ಗಾಯ್ಸ್. ಇಲ್ಲ ಐತ್ ನೋಡ್ರಿ ಶಿವಲಿಂಗ. ಅಣ್ಣ ನೀವ್ ಇಲ್ಲೇ ಇರೋದಾ? ಎಷ್ಟು ವರ್ಷ ಆಯ್ತು ಇದ್ದು? ಸುಮಾರು ವರ್ಷ. ಉಸಿರಾಡಕ್ ಆಗ್ತಾ ಇಲ್ಲ. ಸ್ವಲ್ಪ ಆ ಕಡೆ ಹೋಗು. ಇಲ್ಲ ಅಂತ ಹೋಮ ಮಾಡ್ತೀರಾ ಅಣ್ಣ? ಹೋಮ ಹಾಕಿದೆ ಇದು ಶಿವರಾತ್ರಿ ಹೋಮ ಹಾಕ್ತೀರಾ? ಪೂಜೆ ಎಲ್ಲ ಹೆಂಗೆ? ಡೈಲಿ ಪೂಜೆ ಮಾಡ್ತೀರಾ? ನೀವ್ ಇಲ್ಲೇ ಇರೋದು ಕಾಯಕ್ಕೆ? ಬಂದಿದ್ದ ಗುಹೆ ಒಳಗ್ ಬಂದಿ ಹೋದೆ. ಇದೇನೋ ಐತರ ಗಾಯ್ಸ್ ಮರಳು ನೋಡ್ರಿ. ಮರಳಲ್ಲಿ ನೋಡಿದ್ವಿ ಏನೋ ಒಂಥರ ಐತಲ್ಲ ಚುಕ್ಕಿ ರೋಗ ಏನಕ್ಕಣ. ಅಲ್ಲ ನೀರು ಗಾಯ್ಸ್. ನೀರ್ ನೋಡ್ರಿ ಇದೆಲ್ಲ ನೀರು ಗಾಯ್ಸ್. ನೀರ್ ನೋಡ್ರಿ ಇಲ್ಲಿ ಗಾಯ್ಸ್. ಇಲ್ಲೊಂದ್ ನೀರ್ ಐತದೆ. ಇಲ್ಲಿ ಫುಲ್ ನೀರ್ ಐತಿ. ಇಲ್ಲಿ ಚುಚ್ಚೂರು ಹನಿ ನೀರ್ ಐತಿ. ಕೊಟ್ರಿ 1 ಲೀಟರ್ ನೀರ. ದೀಪ ಗೀಪ ಎಲ್ಲ ಇಟ್ಟಾರದೆ ಗಾಯ್ಸ್. ಇದೆ ಡೆಡ್ ಎಂಡ್. ಅಲ್ಲ ಈಗ ಏನಾರು ಅಣ್ಣ ಗುಹೆ ಕುಸ್ತು ಬಿಟ್ರೆ ಕತೆ ನಮ್ದು ಗಾಯ್ಸ್. ನೋಡ್ರಿ ಕುಂಡ್ರಾಕ್ ಮಾಡ್ಯಾರ. ಎಷ್ಟೊಂದು ಊರೇವೇನು ಅಟ್ಲೀಸ್ಟ್ ನೈಸ್ ಐತಿ. ಹಣ್ಣಂತೂ ಅಲ್ಲೇ ಕುಂತ್ ಬಿಡೋಣಪ್ಪ ಒಂದ್ ಬಾಟ್ಲಿ ನೀರ್ ಹಿಡ್ಕೊಂಡು. ನಮಗೆ 10 ನಿಮಿಷ ಇರಕ್ಕಾಗಲ್ಲ. ಈ ಬಿಳೆ ಬಣ್ಣ ಯಾಕೆ ಕೊಡ್ತಾರೆ ಹಿಂಗ್ ಸುತ್ತಲೂ ಐತಿ ಅಂತ ಕಾಣಿಸದ್ಕ. ಮೇಲ್ ಟಾಪ್ ವ್ಯೂ ಹೋನ ಬೀಚ್ ಎಲ್ಲ ಕಾಣಿಸ್ತಿದ್ವಿ. ಒಳ್ಳೆ ಫೋಟೋ ತೆಗಿಬೋದು. ಸ್ಟೇಡಿಯಂ ಆಗಿರಿ. ಎಬೇಸ್ ಆಫ್ ಮಾಡ್ಕೆ ಹೋಗಿತ್ತಾ? ಎಬೇಸ್ ಆಫ್ ಮಾಡ್ತಿದ್ಯಾ? ಗಾಡಿ ನುಗ್ಲಿ ಬರೋಣ. ನುಗ್ಲಿ ಯಾರ್ದ ಮನಿ ಬನ್ನಿವಲ್ಲ ಗಾಯ್ಸ್. ಬನ್ನಿವು ಇನ್ನೊಂದ್ ಸ್ವಲ್ಪ ದೂರ ಅಲ್ಲಿ ಬೀಚ್ ಕಾಣಿಸ್ತೈತದೆ. ಡೈರೆಕ್ಟ್ ಮತ್ತೆ ತಗೊಳ್ ಬೀಚ್ ಹಾಕ್ಬಿಟ್ಟು ಮರ್ಯಾ ಗಾಯ್ಸ್. ನೋಡ್ರಿ ಅಬ್ಬಾ ಗಾಯ್ಸ್ ಏನ್ ಸಕಲ ಕಾಣಿಸ್ತೈತ್ ನೋಡ್ರಿ. ಫೈನಲಿ ಬೀಚ್ ನೋಡ್ಲಿ ದಡನೇ ಕಾಣಿಸ್ತಾ ಇಲ್ಲ. ಮತ್ತೆ ಸೀದಾ ಮತ್ತೆ ಸಮುದ್ರಕ್ಕೆ ಹೋಗ್ಬಿಟ್ರೆ ಕಷ್ಟ. ಅಯ್ಯಪ್ಪ ಗಾಯ್ಸ್ ನೋಡ್ರಿ ಮಾತಾಡೋದೆ ಮಿಸ್ ಆತಂದ್ರೆ ನಾವು ಸಿಗಲ್ಲ ಬೈಕು ಸಿಗೋದಿಲ್ಲ. ಬರಲೇ ಇಲ್ಲ ಅದೇ ಹೆಸರು ಎಡಿವಿನೇ ಅಲ್ಲ ಅಣ್ಣ. ನೋಡ್ರಿ ಕಳ್ದಾರ ಇಳ್ದು ಹೋಗ್ಯಾರ. ನಾವು ಗಾಡಿನ ಇಲ್ಲೇ ಹೊತ್ಕೊ ಬಂದಿವ. ಹೆಂಗಿತ್ತು ಆಫ್ ರೋಡು? ಸಖತ್ತು.
ಇದೆಲ್ಲ ಅಲ್ಲ ಆಫ್ ರೋಡ್ ಇನ್ನೂ ಕ್ರೇಜ್ ಹೆಂಗಿರುತ್ತಾ ಕೆಸರ ಟೈರ್ ತಿರುಗಬೇಕು ಗರ್ರ ಹೊಡ್ದ ತಿರುಗಬೇಕು 4-5 ದಬ್ಬಾಕಿಬೇಕು. ಇದು ಒಂದು ಸ್ವಲ್ಪ ಸ್ಪಿನ್ ಆಗೋಲ್ಲ ಟೈರು ಗೈಸ್. ಅಲ್ಲಿ ಹೋದ್ರೆ ಮಸ್ತ್ ಇರ್ತೈತಿ. ಇವಾಗ ಅಲ್ಲಿ ಹೋಗ್ಬೋದಿತ್ತು ಬಟ್ ನಮಗೆ ಎನರ್ಜಿ ಇಲ್ಲ, ಏನಕ್ಕಂದ್ರೆ ಊಟ ಮಾಡಲ್ಲ, ನೆಟ್ಟಿಗೆ ತಿಂಡಿನೂ ತಿನ್ನಿಲ್ಲ. ಬೈಕಿನ ಒಂದೆರಡು ಕ್ರೇಜಿ ಫೋಟೋ ತಕ್ಷಣ ಹೋಗ್ತೀವಿ ಗೈಸ್. ಊಟ ಮಾಡೋದಕ್ಕಾಗಿ ಬನ್ನಿ. ಇದಾದ ಉಡುಪಿ ಪ್ಯೂರ್ ವೆಜ್ ಅಂತೆ ವಿತ್ತಿಂದ ಅಂತ ಬಂದಿವ ನೋಡ್ರಿ. ಇಲ್ಲಿ ಫ್ರೈಡ್ ರೈಸ್ ಅದು ಇದು ಬಿಟ್ರೆ ಬೇರೆ ಏನಿಲ್ಲ ಅಂದ್ರು. ಎಂತ ಮಾಡಂಗಿಲ್ಲ, ಅದನ್ನೇ ತಿನ್ಬೇಕು ಗೈಸ್. ಈಗ ಹೊಂಟಿವ ಯಾವ್ದಾದ್ರು ಒಂದು ಪ್ರೈವೇಟ್ ಯಾರು ಜನ ಇಲ್ಲರೋ ಬೀಚಾಗೆ, ಒಳ್ಳೆ ಬೀಚಾಗೆ ಅಪ್ರೋಡ್ ಮಾಡೋಣ ಅಂತ ಫುಲ್ ಹುಕ್ಷೆ ಸ್ಟೇಡಿಯಮ್ನಾಗಿರಿ. ಕಸುವಾಗಿ ತಿನ್ನಿವು, ಕಸುವಾಗಂತೂ ತಿನ್ನೋದು ಅಷ್ಟೆಲ್ಲ ಹೇಳೋಷ್ಟೇನು ಇರೋಲ್ಲ. ಸುಮಾರು ಹೊತ್ತಾಯ್ತು ಪೆಟ್ರೋಲ್ ಪವರಿಗಾಗಿ 7-8 ಕಿಲೋಮೀಟರ್ ಹೊಡಿತು. ಫೈನಲಿ ಸಿಕ್ತು ಪವರು. ಹಂಗೆ ಸುಮಾರು ದಿನದಿಂದ ಆಸೆ ಇತ್ತು ಬೀಚಾಗೆ ಗಾಡಿ ಹೊಡಿಬೇಕು ಅಂತ. ಆಸೆನ ಇವತ್ತು ಕಂಪ್ಲೀಟ್ ಮಾಡಕ್ಕಾಗಿ ಹೋಗ್ತಾ ಇದೆ. ಕಸುವಾಗಿ ಎಂಜಾಯ್ ಮಾಡೋಣ ಬರ್ರಿ ಇವತ್ತಿನ ರೈಡ. ಹತ್ತಿತಿ ಬ್ರಾ, ನೀವು ಗೊತ್ತಿಲ್ಲ, ನೀವು ರಿಸ್ಕ್ ತಗೋಬೇಕು ಜೀವನದಾಗೆ. ಫೈನಲಿ ಬೀಚ್ ಹತ್ರ ಬಂದೆ. ಗಾಯ್ಸ್ ಏನ್ ಸಕ್ಕತ್ ನೆಕ್ಸ್ಟ್ ಲೆವೆಲ್ ಫೀಲ್ ಗೊತ್ತಾ. ಒಂದ್ಸಲಿ ಸಮುದ್ರದ ಗಾಡಿ ಹೊಡೆದ್ ನೋಡ್ರಿ ನಿಮ್ಗೆ ಗೊತ್ತಾಗೈತಿ ಗಾಯ್ಸ್. ಆ ತರ ಟೈರ್ ಆದ್ರೆ ಬರಲ್ಲ, ಈ ತರ ಆದ್ರೆ ಒಳ್ಳೆ ಎಂಜಾಯ್ ಮಾಡ್ಬೋದು ಮಾತ್ರ ಬ್ರೋ. ಕ್ರೇಜಿ ಉಕ್ಕು ಬಿಡ್ತದೆ ಗಾಡಿನ. ಅಪ್ಪ ಏನ್ ಬ್ರೋ ಈ ತರ ತಾಕತ್ತು ನೋಡಿಲಿ. ಫಸ್ಟ್ ಗಾಡಿನ ತೊಳಸ್ಬೇಕು ಬೇಗ ಹೋಗಿ. ಈ ತರ ಯಾಸ ಐತೆ. ಮನೆ ತಗೋದ್ರೆ ಮಾತ್ರ ವಾಟರ್ ವಾಶ್ ಮಾಡ್ಸೋಣ ಬರೀ ಬ್ರೋ. ನೀರು ಶಿವನ್ ಅಂತ ಬಂದಿವ. ಇಲ್ಲಿ ನೋಡ್ರಿ 2-3 ಗಾಡಿ ಇದಾವ. ಇವ್ರಂತೂ ಕ್ಯಾಮ್ರಾದೊಳಗೆಲ್ಲ ಮರಳು ತಿನ್ಸ್ಬಿಟ್ಟಾರಪ್ಪ. ನಾವು ಬೈಕಿಗೆ ತಿನ್ನಿಸ್ರೆ ಫುಲ್ ವೈಟ್ ಆಗ್ಬಿಟ್ಟಿದೆ. ಕರ್ಡಾತು ವಾಶ್ ಮಾಡಕ್ ಹಿಡಿದ್ರು. ಹೊಂಟಿವಿ ಈಗ. ಗಾಡಿನೂ ಎಲ್ಲ ತೊಳೆದು ಉದ್ದಿ ಕೊಟ್ರು. ಮನೆ ಹೋಗಮ್ಮ ಸ್ಟೆಟಿನಾಗ್ರಿ.